ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಪೂರ್ವಾಶ್ರಮದಲ್ಲಿ ನಾನು ಕುಂಬಳೆಯಲ್ಲಿ ಒಳ್ಳೆ ದೊಡ್ಡ ನಾಳದಂತೆ ಆಗ್ತಿತ್ತು. ನಮ್ಮದು ಇಡೀ ಜಿಲ್ಲೆಯಲ್ಲಿ ದೊಡ್ಡ ಸೆಟ್. ಆಗ ಅವರನ್ನು ಪೂರ್ವಾಶ್ರಮದಲ್ಲಿ ನಾನು ಒಬ್ಬ ಅವರ ಭಾಗವತಿ ಅಂತ. ಮತ್ತು ಮಧ್ಯರಾತ್ರಿಯಲ್ಲಿ ನನಗೆ ಏನು ಕೊಡುವುದಿಲ್ಲ, ನನಗೆ ಕೂತ್ಕೊಂಡು ಶೇಣಿಯವರು ಅವತ್ತು ಅವರ ಪರಿಚಯ ಹೇಳಿದ್ದು. ಶೇಣಿಯವರು ಎಲ್ಲರ ಪರಿಚಯ ಹೇಳಿದ್ದು ಶೇಣಿಯವರು ಸ್ವಾಗತ ಹೇಳಿದ್ದು. ಕುಂಬಳಿ ದೇವಸ್ಥಾನದಲ್ಲಿ ಆಗುವಾಗ ಅವರು ಶಾಲೆಯ ವಿದ್ಯಾಭ್ಯಾಸ ಎಲ್ಲ ಕುಂಬಳಿಯಲ್ಲಿ ಆಗ್ತದೆ. ಶೇಣಿಯವರು ಆ ಪರಿಚಯ ಹೇಳಿದಾಗ ಭಾಗವತರು, ಇವತ್ತಿನ ಭಾಗವತರು ಇನ್ನು ಮುಂದೆ ಎಳನೀರು ಮಠಾಧೀಶರಾಗತಕ್ಕವರು. ಮಠಾಧೀಶರು 6 ತಿಂಗಳಲ್ಲಿ ಆದರು. ಆ ಮಾತನ್ನೇ ಹೇಳ್ತಾರೆ. ಪುನಃ ನೆನಪಡಿಕೊಟ್ಟೆ, ಶೇಣಿಯವರಿಗೆ ಹೇಳಿದ್ದಾರೆ. ಮತ್ತು ಕೆಲವು ಕಡೆಗೆ ಹೇಳುವಾಗ ಶೇಣಿಯವರು ನನ್ನ ಬಗ್ಗೆ ಭವಿಷ್ಯ ಹೇಳಿದ್ದಾರೆ. ಶೇಣಿಯವರಲ್ಲಿ ಒಳ್ಳೆಯ ಅಭಿಪ್ರಾಯವಾಗಿತ್ತು. ಶೇಣಿ, ಕೃಷ್ಣ ಬಲ್ಲಾಳ, ಕೆಲವರೆಲ್ಲ ನನ್ನೊಂದು ಕೆಲವಕ್ಕೆ ಭಜನೆ, ಅವರ ಭಜನೆ ಕೆಲವಿದೆ. ಅದಕ್ಕೆ ರಾತ್ರಿ ಕೂರಿಸಿಕೊಂಡು ರೆಕಾರ್ಡ್ ಮಾಡಿದ್ದೆಲ್ಲ ಮಾಡಿದ್ದಾರೆ. ಈಗಲೂ ರೆಕಾರ್ಡ್ ಉಂಟು. ಈಗಿನವರಿಗೆ ತುಂಬ ಪ್ರೀತಿ ಅದು. ಇಂದಿನ ಸ್ವಾಮಿಗಳಿದ್ದಾಗ ಭಜನೆಗೆಲ್ಲ ಮಾಡಿಸಿದ್ದಾರೆ. ನನಗೆ ಕರೆದು ಸನ್ಮಾನ ಮಾಡಿಸಿದರು. ಕೂತ್ಕೊಂಡು ಹೇಳಿದ್ದು ಸನ್ಮಾನಕ್ಕೆ ಉತ್ತರ. ನಾನಿಲ್ಲಿ ಕಾಸರಗೋಡಿಗೆ ಬಂದಾಗ ಕೈಗಾರಿಕೆ ಇಂಜಿನಿಯರಿಗೆ ನನಗೆ ಸಲಹೆ ಕೊಟ್ಟದ್ದು, ಎಳನೀರು ಮಠದಿಂದ ಹೇಳಿ ಕಳಿಸಿದರೆ ನಮ್ಮ ಊರಿನ ಏಕಮೇವ ಗುರುಮಠ, ಹಾಗೆ ತುಳುವಿಗೆ ಸಂಸ್ಕೃತ ಬಳಕೆ ಮಾಡಿ ಇವರೆಲ್ಲ ಗೊತ್ತಿದ್ದಾರೆ. ES ರಾವ್ ಅವರು ಎಲ್ಲ ಡಾಕ್ಟರ್, ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಗೊತ್ತಿದ್ದಾರೆ. ಕೈಗಾರಿಕೆ ಇಂಜಿನಿಯರ್ಗಳು ಈ ಮಾತು ಹೇಳಿದರು. ಎಳನೀರು ಮಠದಿಂದ ಹೇಳಿ ಕಳಿಸಿದರೆ ದರ್ಶನ ಮಾಡಬೇಡ, ಹೋಗು ಅಂತ ನನಗೆ ಸಲಹೆ ಕೊಟ್ಟಿದ್ದರು. ಹಾಗೆ ನಾನು ಎಳನೀರು ಮಠಕ್ಕೆ ಆಗ ಬಂದವನು. ಯಕ್ಷಗಾನ, ಹರಿಕತೆ, ಸಂಗೀತ ಎಲ್ಲದರಲ್ಲಿ ಮಠದಲ್ಲಿ ಸೇರಿದ್ದೇನೆ. ಅದು ಈಗಿನ ಸ್ವಾಮಿಗಳಿಗೆ ದೊಡ್ಡ ಗೌರವ ಆಯಿತು ಆ ಮಾತು. ಈಗಿರುವ ಸ್ವಾಮಿಗಳು ಇವರು ಸದಭಿಪ್ರಾಯ ಹೇಳಿದ್ದು. ನಾನು ಕೇಳಿದೆ, ಗುಲಾಬಿ ಕೇಳಿಕೊಂಡೆ. ಅವರಿಗೆ ಎರಡನೇ ಧನ್ಯವಾದ ನನಗೆ ಕೊಡುವಾಗ ನನಗೆ ಯಾವುದಂದ್ರೆ ಕೇಳುವುದಿಲ್ಲ. ಅವರು ಹೇಳಿದಂತೆ 30 ವರ್ಷದಿಂದ ಬಾಬರಯ್ಯ ನಾನು ಕಾಣ್ತೇನೆ. ಸ್ವಾಮೀಜಿ ಹೇಳಿದ್ದು 30 ವರ್ಷದಿಂದ ಕಾಣ್ತೇನೆ, ಒಂದೇ ಥರ ಇದ್ದಾನೆ. ಅದು ಅವರ ಮಾತು. ಏನು ವಿಶೇಷ ಏನಿಲ್ಲ. 30 ವರ್ಷದಿಂದ ಕಾಣ್ತಾ ಇದ್ದೇನೆ, ಒಂದೇ ಥರ ಇದ್ದೇನೆ. ಅವ್ರು ಬಂದಿಲ್ಲಿ ಹೇಳಿದ್ದೇನೆ ಅಷ್ಟೇ. ಕೆಲವು ಕಡೆ ನಾನು ಹೋದರೆ ಅವರು ಧನ್ಯವಾದ ಕೊಟ್ಟರೆ ನನಗೆ ಏನು ಅಂತ ಕೇಳುವುದಿಲ್ಲ. ಬೆಂಗಳೂರಿಗೆ ಬಂದು ಗುರುಗಳಲ್ಲಿ ಪಾಠಕ್ಕೆ ಸೇರಿ ಪಾಠ ಮಾಡಿ ಆಗ ರಮಣ ಮಹರ್ಷಿಗಳು ಅಲ್ಲಿಂದ ಅವರಿಗೆ ಕಾಗದ ಬರೀತಿದ್ರು ಮಾಸ್ಟರ್ಗೆ. ನನ್ನ ಗುರುಗಳಿಗೆ ಅವರಿಗೂ ಕಾಂಟ್ಯಾಕ್ಟ್ ಆಗ್ತದೆ. ಅವರಿಗೆ ತಮಿಳಲ್ಲಿ ಬರೀತಿದ್ರು, ನನಗೆ ಗೊತ್ತಾಗ್ತಾ ಇಲ್ಲ ಕಾರ್ಡ್. ಆವಾಗ ತೆಗೆದು ತೋರಿಸೋದು, ನೋಡ ದೊಡ್ಡವರು ಬರೆದಿದ್ದಾರೆ, ಪತ್ರ ಬರೆದಿದ್ದಾರೆ, ಇವರಿಗೆ ಆಶೀರ್ವಾದ ಮಾಡಿ ಬರೆದಿದ್ದವರು. ಅದು ಇತ್ತು.
ನಂತರ ತಿರುಪತಿಗೆ ನಮ್ಮ ತರವಾಡು ಮನೆಯಿಂದ ಹರಿಸೇವೆ ಮಾಡಿ ಅಲ್ಲಿ ಗಲಾಟೆ ನಮಗೆ. ಅವನೊಬ್ಬ ಇದ್ದಾನೆ, ಅಧಿಕಾರ ಲೆಕ್ಕ ಮಾಡಬೇಕು ಹಣವನ್ನು, ಮುಡಿಪಿನ ಹಣವನ್ನು ತಿರುಪತಿಗೆ ಕಾಣಿಕೆ ಬಿದ್ದದಕ್ಕೆ ಲೆಕ್ಕ ಮಾಡಬಾರ್ದು ಅಂತ ನಾನು ಎಲ್ಲ ಕಡೆಯಲ್ಲಿ ಗೊತ್ತಾಯ್ತು ನನಗೆ. ಅದು ತಿರುಪತಿಯ ಕಾಣಿಕೆ ದುಡ್ಡನ್ನು ಲೆಕ್ಕ ಮಾಡಬಾರ್ದು ನಾವು ಅಂತ ಈ ಪ್ರಶ್ನೆ ಅವರು ಇಲಾಖೆ ಬಂದರು. ಅವರು ಅಲ್ಲಿ ಮಾಡೋದು ಹೊರತು ನಾವು ಇಲ್ಲಿ ಪ್ರಶ್ನೆ ಮಾಡಿದಾಗ ಅದನ್ನು ಹಾಗೆ ಅದು ಯಥಾರ್ಥಕ್ಕೆ ಆ ದುಡ್ಡಿಗೆ ಅಷ್ಟು ಪವರ್ ಇರ್ತದೆ. ಶ್ರೀನಿವಾಸ ಕಲ್ಯಾಣದಲ್ಲಿಯೂ ಇರ್ತದೆ. ಮದುವೆಗೆ ಖರ್ಚಿಗಿಲ್ಲ, ನಾನೇನು ಮಾಡಲಿ. ಶ್ರೀನಿವಾಸನ ಹತ್ರ ಮದುವೆ ಆಗು, ನೀನು ಪದ್ಮಾವತಿನ ಮದುವೆ ಆಗು ಅಂತ ಹೇಳ. ನನ್ನ ಹತ್ರ ಖರ್ಚಿಗಿಲ್ಲ ನನಗೆ. ಸಾವಿರ ಈಗಲೂ ಇದೆ ಆ ಬುದ್ಧಿವಂತಿಕೆ ಡೌರಿ ತೆಗೆಯೋದಕ್ಕೋಸ್ಕರ. ಗಂಡು ಹುಡುಗ ಒಳ್ಳೆ ಕಾಯಿಸಾಕಿ ಹೆಣ್ಣು ಕೊಡುವುದಾಗ ನನ್ನ ರೂಪಾಯಿ ಇಲ್ಲ, ಡೌರಿ ಕೊಡ್ತಾರೆ. ಡೌರಿ ರೂಢಿ ಅಂತಾಗಿ ಆಯ್ತಾ. ಅದು 50,000 ಕೊಟ್ಟರೆ ಅದು ಸಾಕಾಗಿಲ್ಲ. ರಮಣ ವರ್ಷಗಳು ಇದ್ದಿದ್ದು ಅಲ್ಲಿ ಚಿದಂಬರದಲ್ಲಿ. ಇವರು ಆರ್ಕೋಣದಲ್ಲಿ ಸಿಕ್ಕಿದ ಸನ್ಯಾಸಿಗಳು. ಆರ್ಕೋಣದಲ್ಲಿ ತಿರುಪತಿಗೆ ಹೋಗಿ ಅಂತ ನಿತ್ಯಾನಂದ ಸ್ವಾಮಿಗಳ ನೇರ ಡೈರೆಕ್ಟ್ ಆಗಿದ್ದರು, ಶಿಷ್ಯರಾಗಿದ್ದರು. ಅವರು ನಿತ್ಯಾನಂದ ಸ್ವಾಮಿಗಳಾಗ ಇದ್ದಾರೆ ಬೊಂಬಾಯಲ್ಲಿ. ನಾನು ಅವರೊಟ್ಟಿಗೆ 8 ವರ್ಷ ಓಡಾಡಿ ಕಡೆಗೆ ನೀನು ಹೋಗು ಅಂತ ನನ್ನನ್ನು ಕಲಿಸಿದವರು ಅವರು. ಹಾಗೆ ನನಗೆ ಸಿಕ್ಕಿದ್ದವರು. ಅದು ಬ್ರಹ್ಮವರದಿಂದ ಆಚೆಗೆ ಹೋಗುವಾಗ ಬ್ರಹ್ಮಾವರ ನದಿ ದಾಟಿದರೆ ಮತ್ತೆ ಎಲ್ಲರೂ ಕನ್ನಡ ಮಾತಾಡಬೇಕು. ಅವರವರು ಮಾತಾಡ್ತಾ ಇದ್ದಾರೆ. ಹಾಗೆ ಅಲ್ಲಿ ಮಾತಾಡಲಿಕ್ಕೆ ಹೋದ್ರು ಆರ್ಕೋಣದಲ್ಲಿ. ಸನ್ಯಾಸಿಗಳಲ್ಲಿ ಮಾತಾಡಲಿಕ್ಕೆ ಹೋಗೋದು, ಅವರವರು ಕನ್ನಡ ಮಾತಾಡುವಾಗ ನಾನು ಹೋಗಿ ಮಾತಾಡಿದ್ದೆ. ಹಾಗೆಲ್ಲ ವಿಚಾರಿಸಿದ್ರು ನಮ್ಮ ಮನೆ ಪರಿಸ್ಥಿತಿ ಎಲ್ಲ. ಕಡೆಗೆ ನನಗೆ ಬುದ್ಧಿವಾದ ಹೇಳಿದ್ದು, ನೀನು ತುಂಬಿದ ಸಂಸಾರದ ಹೊರಗೆ ಬಂದವನು, ನಮ್ಮೊಟ್ಟಿಗೆ ಬರುವುದು ಬೇಡ, ಸನ್ಯಾಸಿಗಳೊಟ್ಟಿಗೆ ಬೇಡ ಅಂತ. ನಾನು ಅವರೊಟ್ಟಿಗೆ ಹೋಗ್ತಾರೆ ಆಟ ಇದೆ. ನನಗೆ ಅಷ್ಟೇ ಬೇಕಾದ್ದು. ಸನ್ಯಾಸಿಗಳೊಟ್ಟಿಗೆ ಆದರೆ ಏನಾದರೂ ಮನೆ ಬಿಟ್ಟವನಿಗೆ ಎಲ್ಲರೂ ಒಂದು ಕಡೆ ಹೋಗ್ಬೇಕು ಅಂತ ಆಗಲೇ ನಿರಾಸೆಯಲ್ಲಿ ಹೋದವ ನಾನು. ಅವ್ರದ್ದು ಒಂದು ಕಾರ್ ಇದೆ. ನಾವು ಒಮ್ಮೊಮ್ಮೆ ಅಲ್ಲಿ ನಜರಾಬಾದ್ನಲ್ಲಿ ಅವರ ಮನೆ, ನನ್ನ ಗುರುಗಳು ಅಲ್ಲಿಂದ ನಡ್ಕೊಂಡು ಅರಮನೆ ಎದುರು ರೋಡ್ನಲ್ಲಿ ಹೋಗ್ತೇವೆ. ಸುಬ್ರಹ್ಮಣ್ಯ ಕೆರೆ ಅಂತ ಹೊಟ್ಟೆದೆ. ಅರಮನೆ ಎದುರು ರೋಡ್ನಲ್ಲಿ ಹೋಗುವಾಗ ಇವರ ಕಾರು ಒಮ್ಮೊಮ್ಮೆ ಎದುರು ಸಿಕ್ತಿತ್ತು, ಮಹಾರಾಜರು. ಹಾಗೆಲ್ಲ ಅವರನ್ನು ಕಾಲಿಗೆ ಸಿಕ್ತು. ಅವರು ಒಂಟಿ ಇರ್ತಿದ್ರು ಕಾರಿನಲ್ಲಿ. ನಾವು ಅವರಿಗೆ ಗುರುಗಳು ನಮಸ್ಕಾರ ಮಾಡಿದಾಗ ಅವರಿಗೆ ಗೊತ್ತದೆ. ನಾನೇ ಹೇಳೋದು ಗೊತ್ತಿಲ್ಲ. ನಾನು ಒಟ್ಟಾಗಿ ಗುರುಗಳ ಜೊತೆಯಲ್ಲಿ ನಾನು ನಮಸ್ಕಾರ ಮಾಡ್ತಿದ್ದೆ. ಕಡೆಗೆ ನಮಗೆ ಆಸ್ಥಾನ ಸೇರಿದ ನಂತರ ಅರಮನೆ 48ರಲ್ಲಿ ಅರಮನೆ ಕಾರ್ಯಕ್ರಮ ಸಿಕ್ಕಿ ಕಂಟಿನ್ಯೂ ಆಗಿ 2-3 ವರ್ಷ ಒಂದು ಪಾರ್ಟಿ ಜೊತೆಯಲ್ಲಿ ಹೋಗಿದ್ದೆ. ಅದು ಬರೋದು ಮಾತ್ರ 6 ಗಂಟೆಗೆ ಅಲ್ಲಿ ಆ ಗೂಡು ಕೂತ್ಕೊಳ್ಬೇಕಾದ್ರೆ ಚೇರ್ನಲ್ಲಿ. ಅದು ಬರೋದು ಮಧ್ಯಾಹ್ನ 2 ಗಂಟೆಗೆ 3 ಗಂಟೆಗೆ. ಪುಸ್ತಕ ಒಂದು ಲೆಕ್ಚರ್ ಬುಕ್ ಬರ್ತಿದ್ದೆ. ಅಲ್ಲೇ ಹೆಸರು ಬರ್ತಿದ್ದೆ 3 ಜನರು, ಹಾಡುವವರು, ಪಿಟೀಲ್ನವರು, ಮೊದಲವರು. ಹೆಸರು ಬರ್ದಿಲ್ಲಿ ಬಂದಾಗ ನಾವಲ್ಲಿ ಇದ್ರಾಯ್ತು, ಇದು ನಮಗೆ ಹೋಯ್ತು. 5ರಿಗೆ ದಶಕತೆ ಕೊಟ್ಟರೆ ನಾವಲ್ಲಿ 6:45ಗೆ ಅಲ್ಲಿ ಇರಬೇಕು. ಯೂನಿಫಾರಮು, ಅರಮನೆ ಯೂನಿಫಾರಮ್ ಹಾಕ್ಕೊಂಡು ಎಲ್ಲ ತಯಾರಾಗಿ ಅಲ್ಲಿ ರೆಡಿ ಇರಬೇಕು. ಡ್ರೆಸ್ ಮಾಡ್ಕೊಂಡು ಅದು ಹಾಗೆ 7 ಗಂಟೆಗೆ ರಾಜರು ಬಂದು ಅಲ್ಲಿ ಕೂತಿರ್ತಾರೆ. ಅವರು ಕೂತ್ಕೊಳ್ಳೋದು 7 ಗಂಟೆಗೆ.
ನಾವು 6:45 ಹೋಗಿ ಅಲ್ಲಿ ರೆಡಿ ಇರಬೇಕು. ಅದೇ ಅವರು ಕೂತಲ್ಲಿಂದ ಹೀಗೆ ತೂಗಾಡ್ತಾರೆ ಪಾಪ. ನಾವು ಎಲ್ಲ ನಮಸ್ಕಾರ ಮಾಡಿದಾಗ ಅವರು ನಮಸ್ಕಾರ ಅಂತಾರೆ. ಒಂದು ಅಷ್ಟೇ. ರಾಜರು ನೇರ ನಮಸ್ಕಾರ ನಮಗೆ ಮಾಡಿ. ಹೊರಗೆ ನೋಡಿದರೆ ಮೈದಾನದಲ್ಲಿ ಸಭೆ ಉಂಟು, ಕರ್ನಾಟಕದಲ್ಲಿ ಸಮುದ್ರ ಇದ್ದಾಗೆ ಸಭೆ ಆಯ್ತಾ. 1 ವರ್ಷ ಫೈರಿಂಗ್ ನಾನಿರಲಿಲ್ಲ. ನಾನು ಪಾಠ ಮಾಡಲಿಕ್ಕೆ ಕೃಷ್ಣಮೂರ್ತಿಪುರಕ್ಕೆ ಬಂದಿದ್ದೆ. ಪಾಠ ಮಾಡಿ ಹೋಗುವಾಗ ಓ ಅಂತ ಶಬ್ದ ಕೇಳ್ತದೆ. ಏನಾಗಿದ್ದು? ಹರಿಜನ ಕುಸ್ತಿಗೆ ನಮಗೂ ಒಟ್ಟಿಗೆ ಕೊಡಬೇಕು. ಗೌಡ ಜನಗಳು ನಮ್ಮೊಟ್ಟಿಗೆ ಹರಿಜನಕ್ಕೆ ಒಟ್ಟಿಗೆ ಹಾಕಬಾರ್ದು ಅಂತ ವಿವಾದ ಬಂದಷ್ಟೇ. ಹರಿಜನದಲ್ಲಿ ಅಷ್ಟೇ ಜನ, 100 ಗಟ್ಟಲೆ ಕುಸ್ತಿಯವರು. ಗೌಡನಲ್ಲಿ 100,000 ಒಳಗೆ ಗಣಿತಲ್ಲಿ. ನಾವು ಅವರೊಟ್ಟಿಗೆ ಹರಿಜನದೊಟ್ಟಿಗೆ ಕುಸ್ತಿ ಆಡುವುದಿಲ್ಲ ಅಂತ ಅಷ್ಟೇ ವಿವಾದ ಬಂದಿತ್ತು. ಎಲ್ಲ ಅಲ್ಲಿ ಪಂಚಾಯತಿಗೆ ಬೀಳ್ತಾ ಚರ್ಚೆ ಆಗ್ತಿತ್ತು. ಮಹಾರಾಜರ ತಾಯಿ ಕಾರ್ನಲ್ಲಿ ಹೋಗುವಾಗ ಕಾರ್ ನಿಲ್ಲಿಸಿ ಕರೆದು ಹೇಳಿದ್ರಂತೆ, ಏನು ಗಲಾಟೆ ಮಾಡಬೇಡಿ, ಮತ್ತೆ ನಾವು ಸಾವಕಾಶ ಎಲ್ಲ ಸರಿ ಮಾಡ. ಇವರು ಸಂಜೆ ಹೊತ್ತಿನಲ್ಲಿ ಎಲ್ಲ ಜಮಾ ಆಗಿ ಬರುವಾಗ ಇದು ನಟ್ಟಿದ್ದಾರೆ, ಯಾವುದು ಈ ದೇವದಾರದ ಗಿಡಗಳು, ಒಂದು ಜಾಳ ಥರ ಸೂಣ ಈಶ್ವರರು. ಇವರು ಒಂದು ಭಾಗದಲ್ಲಿ ಅವರಿಗೆ ಹೇಳಿದಂತೆ, ಕುಸ್ತಿ ಆಡಬೇಡಿ ಈ ವರ್ಷ, ದಸರಾ ನೋಡ್ಕೊಂಡು ಹೋಗಿ ಅಂತ. ಅವರು ಒಳಗೆ ಹೋಗಿದ್ದನ್ನು ನೋಡಿ, ನೋಡ್ಲಾ ಅವರನ್ನು ಬಿಟ್ಟಿದ್ದಾರೆ ಒಳಗೆ. ಹೊಡೆದಿದ್ದೆ ಅವರಿಗೆ. ಹೊಡೆದರೆ ಪೊಲೀಸಿನವರಿಗೆ ಕೂಡ ಈಗ ಕೈ ಹಿಡಿ ಕೆಲಸ, ಕೈಗೆ ಕಾಲಿಗೆ ಪೊಲೀಸರು ಎಲ್ಲರಿಗೂ ಬಿಟ್ಟು ಅಲ್ಲಿದ್ದವರಿಗೆ. ಈ ಹರಿಜನ ಗುಂಪು ಹೊಡಿಲಿಕ್ಕೆ ಹೋಗಿ ಅಲ್ಲಿದ್ದವರಿಗೆಲ್ಲ ಬಿಟ್ಟು. ಅಲ್ಲಿ ಅವನ ಸ್ವಾಮಿನಾಥನ್ ಅಂತ DC, ಆವಾಗ ಜೀಪ್ನಲ್ಲಿ ಹೋಗಿದ್ದೆ, ಜೀಪು ಆ ಕೂತಲ್ಲಿಗೆ ಹೋಗಿ ಅವನಿಗೆ DC ಆ ಕೂತಲ್ಲಿಂದ ಮೇಲೆ ಫೈರ್ ಮಾಡಿದ. ನೀನು ನೋಡ್ತಿಲ್ಲ, ಇವರು ಕೂತಲ್ಲಿಗೆ ಹೋಗಿ ಹೊಡ್ತಾರಲ್ಲ, ಅವ ಫೈರ್ ಮಾಡಿದ. ಚಟ 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 ಅಂತ ಹೊಡೆದ್ರು. 200 ಜನ ಹೋಗಿದ್ದಾರೆ. ಇದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ